ಉತ್ತಮ ನಿದ್ರೆ ಬರಬೇಕು, ತೂಕ ಹೆಚ್ಚಿಗೆ ಆಗಬೇಕು, ಹಾಗೆ ಗಮನ ಮತ್ತು ಏಕಾಗ್ರತೆ ಹೆಚ್ಚಿಗೆ ಮಾಡ್ಕೋಬೇಕಂತಂದ್ರೆ ಈ ಪ್ರಾಣಾಯಾಮ ಮಾಡೋದ್ರಿಂದ ಸಾಧ್ಯ ಆಕೈತಿ. ಆ ಪ್ರಾಣಾಯಾಮ ಯಾವುದಂತಂದ್ರೆ ಚಂದ್ರ ಅನುಲೋಮ ವಿಲೋಮ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಚಂದ್ರ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂದ್ರೆ ಏನು, ಇದನ್ನು ಮಾಡೋದ್ರಿಂದ ಲಾಭ ಏನು, ಇದನ್ನು ಸರಿಯಾದ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು, ಹಾಗೆ ಇದನ್ನು ಯಾರು ಮಾಡಬಾರ್ದು ಅನ್ನೋದನ್ನ ಈ ವಿಡಿಯೋದಾಗ ತಿಳ್ಕೊಳ್ಳೋಣ್ರಿ. ಚಂದ್ರ ಅನುಲೋಮ ವಿಲೋಮ ಅಂತಂದ್ರೆ ಎಡಹೊರಳಿಂದ ಉಸಿರನ್ನ ತೆಗೆದುಕೊಳ್ಳೋದು, ಎಡಹೊರಳೆ ಮೂಲಕ ಉಸಿರನ್ನ ಹೊರಗೆ ಹಾಕೋದು ಅಂತ ಅರ್ಥ. ಈ ಪ್ರಾಣಾಯಾಮ ಮಾಡೋದ್ರಿಂದ ಏನೇನು ಲಾಭಗಳದಾವ ಅಂತಂದ್ರೆ, ಈ ಪ್ರಾಣಾಯಾಮ ಮಾಡೋದ್ರಿಂದ ತೂಕ ಹೆಚ್ಚಿಗೆ ಆಗ್ತೈತ್ರಿ, ಅಧಿಕ ರಕ್ತದ ಒತ್ತಡ ಕಡಿಮೆ ಆಗ್ತೈತಿ, ಹಾಗೆ ಉತ್ತಮ ನಿದ್ರೆ ಬರ್ತೈತಿ, ಗಮನ ಮತ್ತು ಏಕಾಗ್ರತೆ ಹೆಚ್ಚಿಗೆ ಆಗ್ತೈತಿ. ಹಾಗೆ ಈ ಪ್ರಾಣಾಯಾಮ ಮಾಡೋದ್ರಿಂದ ಭಾವನಾತ್ಮಕ ಸ್ಥಿರತೆ ಬರ್ತೈತಿ ಮತ್ತು ಮನಸ್ಸಿಗೆ ಶಾಂತಿ ದೊರಿತೈತಿ. ಹಾಗೆ ಈ ಪ್ರಾಣಾಯಾಮದಿಂದ ಆತಂಕ ಮತ್ತು ಮಾನಸಿಕ ಒತ್ತಡಕ್ಕೆ ಭಾಳ ಅಂದ್ರೆ ಬಹಳ ಪ್ರಯೋಜನಕಾರಿಯಾದ ಪ್ರಾಣಾಯಾಮ ಆಗೈತ್ರಿ ಇದು. ಹಾಗಾದ್ರೆ ಈ ಪ್ರಾಣಾಯಾಮನ ಯಾವ ರೀತಿ ಮಾಡೋದು ಅಂತಂದ್ರೆ, ಮೊದಲ ಕೂತ್ಕೊಂಡಿರ್ತೀರಿ, ಚೇರ್ ಮೇಲಾದರೂ ಕೂತ್ಕೋಬೋದು ಅಥವಾ ನೆಲದ ಮೇಲಾದರೂ ಕೂತ್ಕೋಬೋದು. ಸೊ ಕೂತ್ಕೊಂಡ್ಮೇಲೆ ಮೊದಲ ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ರಿ, ಆಮೇಲೆ ಪ್ರಾಣಾಯಾಮನ ಮಾಡ್ರಿ. ಸೊ ಅದಕ್ಕಾಗಿ ಏನು ಮಾಡ್ತೀರಿ ಅಂತಂದ್ರೆ, ಕೂತಿರ್ತೀರಿ, ಬೆನ್ನು ಕತ್ತು ನೇರವಾಗಿರಲಿ, ಎಡಗೈ ಚಿನ್ಮುದ್ರ, ಇದನ್ನ ನಿಮ್ಮ ತೊಡೆ ಮೇಲೆ ಇಟ್ಕೋತೀರಿ, ಬಲಗೈ ನಾಸಿಕ ಮುದ್ರ, ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನ ಫೋಲ್ಡ್ ಮಾಡೋದು. ಇದಕ್ಕೆ ನಾಸಿಕ ಮುದ್ರ ಅಂತೂ ಕರೀತಾರ ಅಥವಾ ವಿಷ್ಣು ಮುದ್ರ ಕೂಡ ಅಂತ ಕರೀತಾರ. ಸೊ ಈ ಕೈಯನ್ನ ನಿಮ್ಮ ಎದೆಗೆ ತಾಗಿಸ್ತೀರಿ. ಸೊ ಇಲ್ಲಿ ಎಡಹೊರಳನ್ನ ಉಸಿರನ್ನ ತೆಗೆದುಕೊಳ್ಳೋದು, ಎಡಹೊರಳನ್ನ ಉಸಿರನ್ನ ಹೊರಗೆ ಹಾಕೋದು. ಅದಕ್ಕಾಗಿ ಏನು ಮಾಡ್ಬೇಕಂತಂದ್ರೆ, ಬಲಹೊರಳನ್ನ ನಾವು ಕ್ಲೋಸ್ ಮಾಡಕ್ ಹೋಗ್ಬೇಕು. ಹೆಬ್ಬೆರಳಿನಿಂದ ಬಲಹೊರಳನ್ನ ಕ್ಲೋಸ್ ಮಾಡ್ಕೋತೀರಿ. ಸೊ ಕ್ಲೋಸ್ ಮಾಡ್ಕೋರಿ ಅಂದ ತಕ್ಷಣ ಜೋರಾಗಿ ಮೂಗನ್ನ ಪ್ರೆಸ್ ಮಾಡ್ಕೊಳ್ಳೋದಲ್ರಿ, ಓನ್ಲಿ ಕ್ಲೋಸ್ ಮಾಡ್ಕೋಬೇಕು ನಾವು. ಕ್ಲೋಸ್ ಮಾಡ್ಕೋತೀರಿ, ಬೆನ್ನು ಕತ್ತು ನೇರವಾಗಿರಲಿ, ಕಣ್ಣುಗಳನ್ನು ಮುಚ್ಚಿರ್ತೀರಿ, ಎಡಹೊರಳೆಯಿಂದ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ತೀರಿ. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತೀರಿ. ಮತ್ತೆ ಉಸಿರನ್ನು ತೆಗೆದುಕೊಳ್ತೀರಿ, ಉಸಿರನ್ನ ಹೊರಗೆ ಹಾಕ್ತೀರಿ, ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ತೀರಿ. ಉಸಿರು ತಗೊಂಡಾಗ ನಿಮ್ಮ ಹೊಟ್ಟೆ ಭಾಗ ಮತ್ತು ಎದೆ ಭಾಗ ಉಬ್ಬಷ್ಟು ಉಸಿರನ್ನ ತೆಗೆದುಕೊಳ್ಬೇಕು. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತೀರಿ. ಮತ್ತೆ ಉಸಿರನ್ನ ತೆಗೆದುಕೊಳ್ತೀರಿ, ಮತ್ತೆ ಉಸಿರನ್ನ ಹೊರಗೆ ಹಾಕ್ತೀರಿ. ಆಮೇಲೆ ಈ ಪ್ರಾಣಾಯಾಮ ಮಾಡೋದನ್ನ ಏನು ತಪ್ಪು ಮಾಡ್ತಾರ ಅಂತಂದ್ರೆ, ಈಗ ನೋಡ್ರಿ, ಕೂತಿರ್ತಾರ್ರಿ, ದೀರ್ಘವಾಗಿ ಉಸಿರು ತಗೋಂತ ತಕ್ಷಣ ಈ ರೀತಿ ಮಾಡಬಾರ್ದು. ದೀರ್ಘವಾಗಿ ಉಸಿರು ತಗೋಂತಂದ್ರೆ ಹೊಟ್ಟೆ ಮತ್ತು ಎದೆ ಭಾಗ ತುಂಬಷ್ಟು ಉಸಿರನ್ನ ತೆಗೆದುಕೊಳ್ಳೋದು, ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳೋದು, ನಿಧಾನವಾಗಿ ಮತ್ತು ಭಾಳಷ್ಟು ಉಸಿರನ್ನ ತೆಗೆದುಕೊಳ್ಳೋದ್ರಿಲ್ಲ. ಯಾವ ರೀತಿ ಅಂತಂದ್ರೆ, ಈ ರೀತಿ ಉಸಿರನ್ನ ತೆಗೆದುಕೊಳ್ಳೋದು, ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕೋದ್ರಿ. ಈ ರೀತಿ. ಸೊ ಇನ್ನೊಮ್ಮೆ ಚಂದ್ರ ಅನುಲೋಮ ವಿಲೋಮ ಯಾವ ರೀತಿ ಮಾಡೋದಂತ ತಿಳ್ಕೊಳ್ಳೋಣ್ರಿ. ಚಿನ್ಮುದ್ರ, ನಾಸಿಕ ಮುದ್ರ, ಬಲಹೊರಳನ್ನು ಮುಚ್ಕೊಳ್ಳೋದು, ಎಡಹೊರಳಿಂದ ಉಸಿರನ್ನ ತೆಗೆದುಕೊಳ್ಳೋದು. ಕಣ್ಣುಗಳನ್ನು ಮುಚ್ತೀರಿ, ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತೀರಿ. ಮತ್ತೆ ಉಸಿರನ್ನ ತೆಗೆದುಕೊಳ್ತೀರಿ, ಮತ್ತೆ ಉಸಿರನ್ನ ಹೊರಗೆ ಹಾಕ್ತೀರಿ. ಈ ರೀತಿ ಚಂದ್ರ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದ್ರಿ. ಇದನ್ನ ಎಷ್ಟು ಸಾರಿ ಮಾಡ್ಬೇಕಂತಂದ್ರೆ, 5 ಸಾರಿ ಮಾಡ್ರಿ, 15 ಸಾರಿ ಮಾಡ್ರಿ, ಅಥವಾ 20 ಸಾರಿ ಇದನ್ನ ಮಾಡ್ಬೋದು. ಈಗ ನೋಡ್ರಿ, ನೀವು ಈಗ 1 ಸಾರಿ ಮಾಡಾಕತ್ರಿ ಅಂತಂದ್ರೆ, ಈ ಬಿಗ್ನರ್ಸ್ ಇದ್ರಿ ಅಂತಂದ್ರೆ ಮೊದಲು 5 ಸಾರಿ ಮಾಡ್ಕೊರಿ, ಆಮೇಲೆ 10 ಸಾರಿ ಪ್ರಾಕ್ಟೀಸ್ ಮಾಡ್ರಿ. ಇಲ್ಲ ನನಗೆ ಬರ್ತೈತಪ್ಪ ಅಂತಂದ್ರೆ ಒಂದು 15 ಸಾರಿನ ನೀವು
3 ಸೆಟ್ ಆಗಿ ಮಾಡ್ಕೋಬೋದು. ಅಂತಂದ್ರೆ ಮೊದಲು 15 ಮಾಡ್ತೀರಿ, 15 ಸಾರಿ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಿ, ಮತ್ತೆ ಇನ್ನೊಂದು ಸರಿ ಮಾಡ್ತೀರಿ 15 ಸರಿ, ಮತ್ತೆ ಇನ್ನೊಂದು ಸಾರಿ 15 ಸಾರಿ ಮಾಡ್ಬೇಕು. ಈ ರೀತಿ 3 ಸೆಟ್ ಮಾಡ್ಕೋರಿ. ಈ ಕೆಲವೊಮ್ಮೆ ಭಾಳಷ್ಟು ಮಂದಿಗೆ ಏನಂತಂದ್ರೆ ನಿದ್ದಿನೇ ಬರಂಗಿಲ್ಲ ಅಂತ ಇರ್ತಾರೆ. ಸೊ ಚಲೋ ನಿದ್ದೆ ಬರ್ಬೇಕಂತಂದ್ರೆ ಈ ಪ್ರಾಣಾಯಾಮ ಮಾಡ್ಬೇಕ್ರಿ. ಹಾಗೆ ನೀವು ಮಲಗೋಕ್ಕಿಂತ ಮುಂಚೆ ಈಗ ಊಟ ಆಗ್ತೈತೆ, ಊಟ ಆಗಿ 1.5 ತಾಸು ಗ್ಯಾಪ್ ಇಟ್ಟು ಈಗೇನು ಮಲ್ಕೋತಿರಪ್ಪ ಅಂತಂದಾಗ ಈ ಪ್ರಾಣಾಯಾಮ ನೀವು 5 ಸಾರಿ ಅಥವಾ 15 ಸಾರಿ ಮಾಡಿ ಮಲ್ಕೊಂಡ್ರಿ ಅಂತಂದ್ರೆ ಉತ್ತಮ ನಿದ್ರೆ ಕೂಡ ನಿಮ್ಗೆ ಬರ್ತೈತಿ. ಹಾಗಾದ್ರೆ ಈ ಪ್ರಾಣಾಯಾಮನ ಯಾರು ಮಾಡಬಾರ್ದು ಅಂತಂದ್ರೆ ಅಲರ್ಜಿ ಇರೋರು ಮತ್ತು ಬೊಜ್ಜು ಇರೋರು ಈ ಪ್ರಾಣಾಯಾಮನ ಅವಾಯ್ಡ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣಂತ್ರಿ. ಅಲ್ಲಿವರೆಗೂ ನಮಸ್ತೆ.